ಇನ್ನೇನಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ವೈದ್ಯಾಧಿಕಾರಿಗಳು ಆನೆಯ ಆರೋಗ್ಯವನ್ನ ಪರಿಶೀಲಿಸಬೇಕು. ಅದಾದ ಬಳಿಕ ಆನೆಯನ್ನ ಕಾಡಿಗೆ ಕಳುಹಿಸುವಂತಹ ಕೆಲಸ ಆಗಬೇಕು. ನಿನ್ನೆಯಿಂದಲೂ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಕಳೆದ 3 ಗಂಟೆಗಳಿಂದ ನಿರಂತರವಾದಂತಹ ಕಾರ್ಯಾಚರಣೆ. ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಳಭಾಗಕ್ಕೆ ಇಳಿದವರು, ಮೇಲ್ಭಾಗದಲ್ಲಿ ಇನ್ನೂ ಸುಮಾರು 50 ಸಿಬ್ಬಂದಿ ಇದ್ರು. ಅವರೆಲ್ಲ ಸೇರ್ಕೊಂಡು ಮಾಡಿದಂತಹ ಪ್ರಯತ್ನ ಯಶಸ್ವಿಯಾಗಿದೆ. ಶಿವನ ಸಮುದ್ರದ ನಾಲೆಯಿಂದ ಆನೆಯನ್ನ ಸುರಕ್ಷಿತವಾಗಿ ಮೇಲಕ್ಕೆತ್ತಲಾಗಿದೆ. ನ್ಯೂಸ್ ಫಸ್ಟ್ ಈ ಆನೆ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್ ನ ರಾಜ್ಯದ ಜನರ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತು. ಒಂದು ವೈಲ್ಡ್ ಅನಿಮಲ್ ಆದ್ರೆ ಸಿಕ್ಕಾಕೊಂಡಿರುವಂತದ್ದು ಒಂದು ನಾಲೆಯಲ್ಲಿ. ಆ ನಾಲೆಯಿಂದ ಆನೆ ಹೊರಗಡೆ ಬರಬೇಕಾಗಿತ್ತು. ಬರದೇ ಇದ್ದಿದ್ರೆ ಆನೆಯ ಜೀವಕ್ಕೆ ಅಪಾಯ ಇತ್ತು. ಹಾಗಾಗಿ ಈ ಕಾರ್ಯಾಚರಣೆ ಬಹಳ ನಾಜೂಕಾಗಿ ನಡೀಬೇಕಾಗಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ ಹಲವು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡು ಈ ಕಾರ್ಯಾಚರಣೆಯನ್ನ ಮಾಡಿದ್ರು. ಕಾರ್ಯಾಚರಣೆ ಫೈನಲಿ ಯಶಸ್ವಿಯಾಗಿ ನೆರವೇರಿದೆ. ಬಾಬು ಎಲ್ಲ ಬಿಡ ಅಲ್ಲ ಬಿಡ ಓಕೆ ಮನೆ ಕಲಿಯೋದು ಎಂಥ ರೋಚಕ ಕಾರ್ಯಾಚರಣೆ ನೋಡಿ. ಕೆಲ ರೋಚಕ ಕಾರ್ಯಾಚರಣೆಗಳು ಜನರ ಮನಸ್ಸಿಂದ ಯಾವತ್ತೂ ಮರೆಯಾಗೋದಿಲ್ಲ. ಬಹುಶಃ ಈ ಮರಿಯಾನೆಯ ರಕ್ಷಣಾ ಕಾರ್ಯಾಚರಣೆ ಬಹುಶಃ ಜನ ಇದನ್ನ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಜನ ಆನೆಯ ಒದ್ದಾಟವನ್ನ ಕೂಡ ನೋಡಿದ್ರು. ಆನೆ ಸುರಕ್ಷಿತವಾಗಿ ಮೇಲ್ಭಾಗಕ್ಕೆ ಬಂದಿದ್ದನ್ನ ಕೂಡ ನೋಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ನ್ಯೂಸ್ ಫಸ್ಟ್ ನಲ್ಲಿ ರಾಜ್ಯದ ಜನ ಇಡೀ ಆನೆ ರಕ್ಷಣಾ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್ ನ ಗಮನಿಸಿದ್ದಾರೆ. ಆಪರೇಷನ್ ಹೇಗಾಯಿತು ಅನ್ನೋದನ್ನ ನೋಡಿದ್ದಾರೆ. ಫೈನಲಿ ಆನೆಯ ರಕ್ಷಣೆಯಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಪ್ರಯತ್ನಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗ ಮುಂದೇನು ಅಂತ ಹೇಳಿ, ಎಷ್ಟು ಹೊತ್ತಿಗೆ ಆನೆಗೆ ಪ್ರಜ್ಞೆ ಬರಬಹುದು, ಮುಂದೆ ಆನೆಯನ್ನ ಕಾಡಿಗೆ ಕಳುಹಿಸುವಂತ ಆ ಪ್ರಕ್ರಿಯೆ ಅದು ಹೇಗೆ ಸಾಗುತ್ತೆ ನಂದೀಶ್? ಖಂಡಿತ ವಿದ್ಯಾಶ್ರೀ, ಏನು ಕಳೆದ 2 ದಿನಗಳಿಂದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿಂಷಾ ಸಮುದ್ರದ ಬಳಿ ಏನು ನಾಲೆಗೆ ಆನೆ ಇಳಿದಿತ್ತು. ಆ ಸಂದರ್ಭದಲ್ಲಿ ನಿನ್ನೆ ಒಂದು ವಿಚಾರ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಗೊತ್ತಾಗುತ್ತೆ. ತಕ್ಷಣವೇ ಅವರು ನಿನ್ನೆಯೂ ಕೂಡ ಸ್ಥಳಕ್ಕೆ ಹೋಗಿರ್ತಾರೆ. ಆದ್ರೆ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಆ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಂದೀಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸ್ಥಳೀಯರಾಗಿರುವಂತಹ ಮೂರ್ತಿಯವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿಯವರೇ, ನೀವು ನಿನ್ನೆಯಿಂದಾನು ಕಂಪ್ಲೀಟ್ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ರಿ. ಖುದ್ದು ನೀವು ಕೂಡ ಆತಂಕಕ್ಕೊಳಗಾಗಿದ್ರಿ, ಹೇಗಾಗುತ್ತೋ ಏನೋ ಈ ಕಾರ್ಯಾಚರಣೆ ಅಂತ ಹೇಳಿ. ನೋಡಿ, ಫೈನಲಿ ಎಲ್ಲರ ಪ್ರಾರ್ಥನೆ ಫಲಿಸಿದೆ. ಆನೆ ಸುರಕ್ಷಿತವಾಗಿ ಮೇಲ್ ಬಂದಿದೆ. ಸರ್, ಏನ್ ಹೇಳ್ತೀರಿ ಕಂಪ್ಲೀಟ್ ಕಾರ್ಯಾಚರಣೆಯ ಬಗ್ಗೆ? ಮೇಡಮ್, ಕಾರ್ಯಾಚರಣೆ ತುಂಬಾ ಸಕ್ಸಸ್ ಆಗಿದೆ. ಆನೆ ಮೇಲ್ ಬಂದಿದೆ. ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಮೇಡಮ್. ಮಾಡಿದ ನಂತರ ಈ ಪವರ್ ಪ್ಲಾಂಟ್ ಇದೆ, ಅದರಿಂದ 100 ಮೀಟರ್ ದೂರದಲ್ಲೇ ಫಾರೆಸ್ಟ್ ಇದೆ, ಅಲ್ಲಿ ಬಿಡುವಂತ ಪ್ರಯತ್ನದಲ್ಲಿದ್ದಾರೆ ಮೇಡಮ್. ಈಗ ಅವ್ರು ಕರ್ಕೊಂಡು ಹೋಗಿರೋದು ಯಾವ ಜಾಗಕ್ಕೆ ಸರ್? ಲಾರಿಯಲ್ಲಿ ಇದೆ, ಇಲ್ಲೇನೆ. ಇವಾಗ ಆನೆ ಏನ್ ಕಾಲುವೆಯಲ್ಲಿ ಬಿದ್ದಿತ್ತಲ್ಲ ಮೇಡಮ್, ಅದರಿಂದ ಒಂದು 100-150 ಮೀಟರ್ ದೂರದಲ್ಲಿ ಇದೆ. 100-150 ಮೀಟರ್ ದೂರದಲ್ಲಿ? ಹೌದು ಮೇಡಮ್. ಓಕೆ. ಈ ಪ್ರಜ್ಞೆ ಬರೋದಕ್ಕೆ ಎಷ್ಟು ಸಮಯ ಆಗತ್ತಂತೆ ಸರ್? ಏನಾದ್ರು ಹೇಳಿದ್ರಾ ಅಲ್ಲಿ? ಮೇಡಮ್, ಅದು ಪ್ರಜ್ಞೆ ಬರೋದಕ್ಕೆ ಬರೀ 20ರಿಂದ 30 ನಿಮಿಷ ಟೈಮ್ ಹೇಳಿದ್ರು. ಓಕೆ. ಆಲ್ರೆಡಿ ಇವಾಗ ಒಂದು 20 ನಿಮಿಷ ಆಗೋಗಿದೆ ಮೇಡಮ್. ಓಕೆ. ಇವಾಗ ಮತ್ತೆ ಇನ್ನೊಂದು ಲಾರಿಲಿ ಹಾಕೊಂಡು ಹೋಗಿರೋ, ಅದರಲ್ಲಿ ಕ್ರೇನ್ ಮುಖಾಂತರ ಅದನ್ನ ಕೆಳಗೆ ಇಳಿಸ್ತಾ ಇದ್ದಾರೆ. ಓಕೆ. ಅದಕ್ಕೇನೋ ಸೌಲಭ್ಯ ಬೇಕು, ಅದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಡಾಕ್ಟ್ರು. ಮಾಡಿ ನಂತರ ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಕಾಡಿಗೆ ಓಡಿಸ್ಬಿಡ್ತಾರೆ. ರೈಟ್. ಒಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಕೆಲಸಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಲ್ವಾ ಮೂರ್ತಿಯವರೇ? ಹೌದು ಮೇಡಮ್, ತುಂಬಾ ವಾಟ್ಸಾಪ್ ಹೇಳಬೇಕು. ರೈಟ್. ಥ್ಯಾಂಕ್ ಯು ಮೂರ್ತಿಯವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಮಾಹಿತಿಗಳನ್ನ ನೀವು ಹಂಚಿಕೊಂಡ್ರೆ ಇಡೀ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿಗೆ ಫೈನಲಿ ಆನೆ ಸೇಫ್ ಆಗಿದೆ. ಆನೆಯ ಬಗ್ಗೆ ಎಲ್ರಿಗೂ ಒಂದು ಕಳವಳ ಕಾಡಿತ್ತು. ಯಾರು ನ್ಯೂಸ್ ಫಸ್ಟ್ ಮೂಲಕ ಇಡೀ ಕಾರ್ಯಾಚರಣೆಯನ್ನ ನೋಡ್ತಾ ಇದ್ರು, ಆನೆ ಸೇಫ್ ಆಗಿ ಮೇಲ್ಗಡೆ ಬಂದ್ರೆ ಸಾಕು ಅನ್ನೋದು ಎಲ್ಲರ ಪ್ರಾರ್ಥನೆಯಾಗಿತ್ತು. ಫೈನಲಿ ಅದಾಗಿದೆ. ಸದ್ಯ ಅದರ ಆರೋಗ್ಯವನ್ನ ತಪಾಸಣೆ ಮಾಡ್ತಿದ್ದಾರೆ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳು. ಅದಾದ ಬಳಿಕ ಇನ್ನೊಂದು 10-15 ನಿಮಿಷದಲ್ಲಿ ಆನೆಗೆ ಪ್ರಜ್ಞೆ ಬರುತ್ತೆ. ಅದಾದ ಬಳಿಕ ಆನೆಯನ್ನ ಆ ಕಾಡು ಪ್ರದೇಶ ಏನಿದೆ ಅದರ ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡ್ತಾರೆ. ಫೈನಲಿ ಆನೆಗೆ ಈ ಕಾಲುವೆ ಅನ್ನುವಂತಹ ನರಕದಿಂದ ಮುಕ್ತಿ ಸಿಕ್ಕಿದೆ. ಕಾರ್ಯಾಚರಣೆ ಯಶಸ್ವಿಯಾಗಿದೆ.